ನೀವು ಹೋರಾಟದಲ್ಲಿ ತುಂಬ ಯಶಸ್ಸು ಕಂಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಯಾವ ರೀತಿ ಹೋರಾಟದಲ್ಲಿ ಯಶಸ್ಸು ಕಂಡಿದ್ದೀರಾ? ಎಷ್ಟೊಂದು ಅಡೆತಡೆಗಳು ಬಂದಿದೆ? ಯಾವ ರೀತಿ ನೀವು ಮುಂದೆ ನುಗ್ಗಿದ್ದೀರಾ? ಸುಮಾರು ನಾನು 90ರ ದಶಕದಿಂದಲೂ ಕೂಡ ಅನೇಕ ಕಾಲಘಟ್ಟಗಳಿಂದ ಕೂಡ ನಾನು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಹೋರಾಟದ ಒಂದು ಕಿಚ್ಚು, ಆ ಒಂದು ಶಿಸ್ತು ಅನ್ನುವಂಥದ್ದು, ಏನು ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡಬೇಕು, ಒಂದು ಧ್ವನಿ ಎತ್ತಬೇಕು ಅನ್ನುವಂಥದ್ದು ಬಹಳವಾಗಿ ನನ್ನಲ್ಲಿ ಮೊದಲಿಂದ ಕೂಡ ಆ ನಾಯಕತ್ವದ ಒಂದು ಕಿಚ್ಚು ನನ್ನಲ್ಲಿತ್ತು. ಹಾಗಾಗಿ ನಾನು ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ, ಇದೇ ಚಿಂತಾಮಣಿ ವಿದ್ಯಾರ್ಥಿ ನಿಲಯದಲ್ಲಿ ಮೊದಲಿಂದ ಓದ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಬಂದಾಗಿಂದ ಕೂಡ ನನ್ನಲ್ಲಿ ಆ ಒಂದು ಛಲ ಇತ್ತು. ಏನು ಬಡವರ ಪರವಾಗಿ, ದೀನದಲಿತರ ಪರವಾಗಿ ಕೆಲಸ ಮಾಡಬೇಕು, ಅವ್ರ ಬದುಕು ಹಸನಾಗಬೇಕು, ಮತ್ತು ಅವರು ದಲಿತರು, ಹಿಂದುಳಿದವರು, ಶೋಷಿತ ಸಮುದಾಯದವರು ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅಲ್ಲಿವರೆಗೂ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥದ್ದು ಬಹಳವಾಗಿ ನನ್ನಲ್ಲಿತ್ತು. ಹಾಗಾಗಿ ನಾನು ಮೊಟ್ಟ ಮೊದಲಿಗೆ ನಾನು ದಲಿತ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಬಂದೆ, ಮತ್ತು ಜೊತೆಗೆ ವಾಲ್ಮೀಕಿ ಸಮುದಾಯದಲ್ಲಿ ಕೆಲಸ ಮಾಡ್ಕೊಂಬಂದೆ, ಮತ್ತು ಜೊತೆಗೆ ನಾವು ರಾಜಕೀಯವಾಗಿ ಪ್ರವೇಶ ಮಾಡಿ ಈಗ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತಾ ಇದ್ದೇನೆ. ಮತ್ತು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಈಗ ನಾನು ನಾಯಕತ್ವದ ಒಂದು ಮುಂಚೂಣಿಯಲ್ಲಿ ಪಕ್ಷದ ಒಂದು ಬೆಳವಣಿಗೆಗೆ ಹಾಗೂ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟುವಂಥ ಒಂದು ನಿಟ್ಟಿನಲ್ಲಿ, ಜನರಲ್ಲಿ ಒಂದು ಜಾಗೃತಿ ಅಭಿಯಾನ ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ. ನನಗೆ ವಿಶೇಷವಾಗಿ ಮತ್ತೊಂದು ಕಾಳಜಿ ಏನಂದರೆ, ನಮ್ಮ ತಾಲೂಕು ಈ ರಾಜ್ಯದ ಮೇಲ್ದರ್ಜೆಗೆ ಇಡಬೇಕು, ಮತ್ತು ಜೊತೆಗೆ ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನಗೆ ಬಹಳಷ್ಟು ಕಾಳಜಿ ಇದೆ. ನನ್ನ ಉಸಿರಿರುವವರೆಗೂ ನನ್ನ ಪಕ್ಕ ಏನೋ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀಯುತ ಸುಧಾಕರ್ ಅವರಿದ್ದಾರೆ, ಅವರ ಬೆಂಬಲನಾಗಿ, ಅವರ ಶಿಷ್ಯನಾಗಿ ಮುಂದುವರಿಬೇಕು, ಮತ್ತು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಒಂದು ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಬೇಕು, ಸುಧಾಕರನ ಶಿಷ್ಯನಾಗಿ ಮುಂದುವರಿಬೇಕು ಅನ್ನುವಂಥದ್ದು, ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು, ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಬೇಕು, ಬಡವರ ಪರ ಒಂದು ಆಶಾಕಿರಣ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿ ನನ್ನ ಕೆಲಸ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಲ್ವಾ? ಕಾಂಗ್ರೆಸ್ ಗುರುತಿಸ್ಕೊಂಡಿರೋ ಕಾರಣದಿಂದ ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ಅದಕ್ಕೇನಾದರೂ ನೀವು ಆಕಾಂಕ್ಷಿ ಆಗಿದ್ದೀರಾ? ಮುಂದಿನ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತಿಯಲ್ಲಿ ಅದು ಕ್ಯಾಟಗಿರಿ ಕ್ಷೇತ್ರ ಪುನರ್ವಿಂಗಡಣೆ ಆಗಿದೆ. ಈಗ ಕ್ಯಾಟಗಿರಿ ಕೂಡ ಅದು ಹೊರಬರುವಂಥದ್ದಿದೆ. ಏನು ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಆಕಾಂಕ್ಷಿಗಳು ಪ್ರತಿಯೊಬ್ಬರು ಕೂಡ ಆಸೆ ಅನ್ನುವಂಥದ್ದು, ರಾಜಕೀಯ ಮುನ್ನಡೆಗೆ ಬರಬೇಕನ್ನುವಂಥದ್ದು ಆಸೆ ಪ್ರತಿಯೊಬ್ಬರಿಗೆ ಇರುತ್ತೆ. ಏನು ನಮ್ಮ ಒಂದು ಪಕ್ಷದ ಸಕ್ರಿಯ ಕಾರ್ಯಕರ್ತ ನಾನು, ನನ್ನನ್ನು ಪರಿಗಣಿಸಿ ಅವಕಾಶ ಕೊಟ್ಟರೆ ಅದಕ್ಕೆ ಪ್ರಯತ್ನ ಮಾಡ್ಬೋದು, ಮುಂದುವರಿಬೋದು ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಸರ್, ನಾವು ಹುಟ್ಟು ಹೋರಾಟಗಾರ ಅಂತ ನೀವೇನು ತಿಳಿಸಿದ್ರಿ, ಹೋರಾಟ ಮಾಡಬೇಕಾದ್ರೆ ಅನೇಕ ಪ್ರಕರಣಗಳು ದಾಖಲಾಗಿರಬೇಕು, ನಾನಾ ರೀತಿ ಎಲ್ಲ ಕಚೇರಿಗಳು ಅಲ್ದಿರಬೇಕು. ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ? ಯಾವ ರೀತಿ ನೀವು ಹೋರಾಟ ಮಾಡಿದ್ದೀರಾ? ಯಾವ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ? ಹೆಂಗೆದು? ನಾನು ಬಾಲ್ಯದಿಂದಲೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ಕೊಂಡ್ಬಂದಿದ್ದೀನಿ. ತಾವೇನು ಇವತ್ತು ಕೇಳ್ತಾ ಇದ್ದಾರೆ, ಹೋರಾಟಗಾರರ ಬದುಕು ಬಹಳ ಶೋಚನೀಯವಾಗಿರುತ್ತೆ. ಅವರ ಕುಟುಂಬವನ್ನು ಬಿಟ್ಟು ಏನು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾಗ ಹಲವಾರು ಪ್ರಕರಣಗಳು ಇವೆಲ್ಲ ಕೂಡ ದಾಖಲಾಗುತ್ತೆ. ದಾರಿಯಲ್ಲಿ ಏನು ಪ್ರಯಾಣ ಮಾಡುವಾಗ ಕಲ್ಲು ಮುಳ್ಳು ಯಾವ ಥರ ಇರುತ್ತೆ. ನನ್ನ ಸಾರ್ವಜನಿಕ ಜೀವನದಲ್ಲಿ ಅನೇಕ ಒಂದು ಸಮಸ್ಯೆಗಳನ್ನು ನಾನು ಕಂಡಿದ್ದೇನೆ, ಎದುರುಗೊಂಡಿದೆ. ಏನು ನನ್ನ ಜೀನಿಯಸ್, ಏನು ನಾನು ವಾಲ್ಮೀಕಿ ಸಮುದಾಯದಲ್ಲಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ಅನೇಕ ಹೋರಾಟಗಳ ಬಗ್ಗೆ ಎದುರಿಸ್ಕೊಂಡು ಬರ್ತಾ ಇರುವಂಥದ್ದು ನನ್ನ ಕಾರ್ಯವೈಖರಿ ನನಗೆ ತೃಪ್ತಿ ತಂದಿದೆ. ನನಗೆ ನನ್ನ ಜೀವನದಲ್ಲಿ ಸಾಮರ್ಥ್ಯ ಶಕ್ತಿ ಇರೋವರೆಗೂ ಬಡವರ ಪರವಾಗಿ, ಹಾಗೂ ನಾನು ಏನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ ಅದರ ಪರವಾಗಿ ನಾನು ಕೆಲಸ ಮಾಡಿಕೊಂಡು ಹೋಗ್ತೀನಿ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಸರ್, ಇವಾಗ ಎಷ್ಟು ಪ್ರಕರಣಗಳು ಏನಾದರೂ ದಾಖಲಾಗಿದೆ ನಿಮ್ಮ ವಿರುದ್ಧ? ಹೆಂಗೆ? ನಾನು ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಾಗಲೇ ಸುಮಾರು ಒಂದು 4-5 ಪ್ರಕರಣಗಳು, ಸಣ್ಣ ಪುಟ್ಟ ಪ್ರಕರಣಗಳು. ಎಷ್ಟು ಪ್ರಕರಣಗಳು ದಾಖಲಾಗಿದೆ ಸರ್ ನಿಮ್ಮ ವಿರುದ್ಧ? ಸಣ್ಣ ಪುಟ್ಟ ಪ್ರಕರಣಗಳು, ಅದೇನು ಒಂದು ಸ್ಟೇಷನ್ನಲ್ಲಿ ಇತ್ಯರ್ಥ ಆಗುವಂಥ ಒಂದು ಸಣ್ಣ ಪುಟ್ಟ ಪ್ರಕರಣಗಳು, 4-5 ಪ್ರಕರಣಗಳು ನಾನು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗಲೇ. ಅದು ಬಿಟ್ಟರೆ ಮತ್ತೆ ಅಂಥ ಪ್ರಕರಣಗಳಲ್ಲಿ ನನ್ನ ಮೇಲೆ ಗಂಭೀರವಾದ ಒಂದು ಆರೋಪ ಆಗಲಿ, ಪ್ರಕರಣಗಳಾಗಲಿ ನನಗೆ ಒಂದು ಇಲ್ಲೋ ನಿಮ್ಮ ವಿರುದ್ಧ? ಇಲ್ಲ. ನಾನು ಯಾವತ್ತೂ ಕೂಡ ಇಷ್ಟೊಂದು ನನ್ನ ಸಾರ್ವಜನಿಕ ಹೋರಾಟದಲ್ಲಿ
ನಾನು ಯಾವತ್ತೂ ಕೂಡ ಅಂಥ ಒಂದು ವಿಷಯದಲ್ಲಿ ನಾನು ಬೆರಳು ತೋರಿಸ್ಕೊಂಡಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಇವಾಗ ನಿಮ್ಮದು ಬರೀ ಜೀವನ ನಡೆಸಬೇಕಂದ್ರೆ ಬರೀ ಹೋರಾಟದಲ್ಲೇ ಜೀವನ ನಡೆಸ್ತಿದ್ರೆ, ಬೇರೆ ರೀತಿ ನಿಮ್ಮ ಕುಟುಂಬವನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ಬೇರೆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನಿಮಗೆ ಆದಾಯ ಅಲ್ಲಿಂದ ಬರುತ್ತೆ, ಏನು ಎತ್ತ? ನಿಮ್ಮ ಹೋರಾಟಗಾರರು ಅಂದಮೇಲೆ ಒಂದು ಬರೀ ಹೋರಾಟ ಮಾಡ್ತಾಯಿದ್ರೆ ನಡೆಯೋದಿಲ್ಲ, ಕರೆಕ್ಟಾ? ಇವಾಗ ನೀವು ಹೋರಾಟ ಮಾಡಬೇಕಾದ್ರೆ ನಿಮ್ಮ ಕುಟುಂಬ ನಿರ್ವಹಿಸೋ ನೀವು ಬೇರೆಯವರಾದ್ರೂ ನೋಡ್ಕೊಬೇಕು, ಇಲ್ಲಾಂದ್ರೆ ನೀವೇ ಯಾರಾದರೂ ಬೇರೆ ಏನಾದರೂ ಇನ್ಕಮ್ ಆದರೂ ಇರಬೇಕು. ಅದರಲ್ಲಿ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಎತ್ತ? ಸೊ ನನಗೂ ಕೂಡ, ನಾನು ಒಬ್ಬ ಪ್ರಗತಿಪರ ರೈತ, ನನಗೂ ಜಮೀನಿದೆ, ಬೋರ್ವೆಲ್ ಇದೆ, ಬೆಳೆ ತೆಗಿತೀವಿ. ಹಾಗಾಗಿ ನಾನು ಕೃಷಿಕದಿಂದ ನನಗೆ ಬರುವಂಥದ್ದು, ನಾನು ಕೃಷಿ ಕಾಯಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ಜೀವನ ಮಾಡುವಂಥದ್ದು. ನಿಮ್ಮ ಪಿತ್ರಾತ್ರಿಯಿಂದ ನಿಮ್ಮ ತಾತ ಅವ್ರ ಕಾಲದಿಂದನೂ ಕೃಷಿ ರೈತರ ಸರ್ ನೀವು? ಇದೆ ಸರ್, ನಮ್ಮ ತಾತ ಅವ್ರ ಕಾಲದಿಂದಲೂ ಕೂಡ ನಾವು ರೈತರೇ. ಇವಾಗ ಎಷ್ಟಿದೆ ಸರ್ ಯಾಕೆ ನಿಮ್ಮದು ಜಾಗ? ಸರ್ ನಿಖರವಾಗಿ ಹೇಳ್ಬೇಕಂದ್ರೆ ಒಂದು 5-6 ಎಕರೆ ಇರ್ಬೋದು ನಮಗೆ. ಅದರಲ್ಲಿ ಏನು ಬೆಳೆ ಇಟ್ಟಿದ್ದೀರಾ ಎತ್ತ? ಮಾಮೂಲಿ ಭತ್ತ ಬೆಳಿತೀವಿ, ಟೊಮೊಟೊ, ಇನ್ನಿತರೆ ತರಕಾರಿ. ಅಲ್ಲ ಈಗ ಸದ್ಯಕ್ಕೆ ಏನು, ಯಾಕೆಂದರೆ ಇವಾಗ ರೇಟ್ಗಳಲ್ಲಿ ಯಾವುದು ಬೆಳೆ ಇಟ್ಟಿದ್ದೀರಾ ಏನು ಎತ್ತ? ಇಲ್ಲ, ಮಾಮೂಲಿ ನಾವು ಭತ್ತ ಬೆಳೀತಾ ಇದ್ದೀವಿ ಈಗ. ಇನ್ನು ಮುಂದೆ ಬೇರೆ ತರಕಾರಿ ಬೆಳೆಗಳು, ಹವಾಮಾನ ಮತ್ತು ಮಳೆ ಇದನ್ನೆಲ್ಲ ಪ್ರಕ್ರಿಯೆ ನೋಡಿಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಬೆಳೆ ಯಾವ ಥರ ಇದು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿ. ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸ್ಕೊಂಡಿದ್ದಾರೆ, ಯಾವುದಾದ್ರೂ ಸ್ಥಾನಮಾನ ಕೊಟ್ಟಿದ್ದಾರಾ ಸರ್? ಈಗ ಇಷ್ಟೊಳಗಡೆ ಇಷ್ಟು ದಿನ ದುಡಿದು ನಿಮಗೆ ಸುಮಾರು ಒಂದು 45-50 ವರ್ಷ ಆಗಿರ್ಬೋದು ಅನಿಸುತ್ತೆ ನೋಡಿದರೆ. ಒಂದು ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ದುಡಿಸ್ತಾ ಇದ್ದೀರಾ? ಅವರು MCS ಸಚಿವರ ಪರವಾಗಿ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಎತ್ತ? ನಾನು ಸುಮಾರು, ನನಗೆ ವೋಟ್ ಪವರ್ ಬರೋದಕ್ಕಿಂತ ಮುಂಚಿನಿಂದಲೂ ಕೂಡ ನನಗೆ ಡಾಕ್ಟರ್ MC ಸುಧಾಕರ್ ಅವರ ಒಂದು ಕುಟುಂಬ, ಅಂಜನಿ ಕುಟುಂಬ ಅಂದರೆ ನನಗೆ ಭಾಳಷ್ಟು ಪ್ರೀತಿ, ಗೌರವ. ಅವ್ರಿಗೋಸ್ಕರ ನಾನು ಪ್ರಾಣ ಕೊಡಬೇಕನ್ನುವಂತಹ ಒಂದು, ಯಾಕಂದರೆ ಅದು ರಾಜಕೀಯವಾಗಿ ಒಂದು ಶಿಸ್ತಿನ ಕುಟುಂಬ. ಒಬ್ಬ ಆದರ್ಶ ವ್ಯಕ್ತಿಯ ಹಿಂದೆ ಇದ್ದಾಗ ನಮಗೂ ಕೂಡ ಒಳ್ಳೆಯ ಗುಣಗಳು ಜೀವನದಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಒಂದು ವಿಚಾರಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕನ್ನುವಂಥದ್ದು ನಮಗೂ ವಿಚಾರವಂತರಾಗ್ತೀವಿ. ಹಾಗಾಗಿ ಮೊದಲಿನಿಂದ ಕೂಡ ನಾನು ಅವರ ಹೆಜ್ಜೆಯಲ್ಲೇ ಮುನ್ನಡೀತಾ ಇದ್ದೆ. ಏನಾದರೂ ಸ್ಥಾನಮಾನ ಸಿಕ್ಕಿದೆಯಾ ಸರ್ ಇಷ್ಟರೊಳಗಡೆ? ಸರ್, ಸ್ಥಾನಮಾನಕ್ಕಿಂತ ಮುಖ್ಯವಾಗಿ ಆದರ್ಶ ವ್ಯಕ್ತಿಗಳ ಒಂದು ಜೊತೆಯಲ್ಲಿ ಬೆಳೆಯುವಂಥದ್ದೇ ನಮಗೊಂಥರ ಖುಷಿ. ಅಲ್ಲ, ಖುಷಿನೇ, ಅದು ಸಂಬಂಧಪಟ್ಟ ನಾನು ಏನು ಹೇಳ್ತಾ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಯಾವುದಾದ್ರೂ ನಮ್ಮ ನಾಯಕರು ಅಂತ ಏನು ಇದು ಮಾಡ್ತೀವಿ, ನಿಮ್ಮನ್ನು ಗುರುಸಿ ಏನಾದರೂ ಕೊಟ್ಟಿದ್ದಾರಾ ಇಲ್ವಾ ಎತ್ತ ಅಂತ ಅಷ್ಟೇ ಪ್ರಶ್ನೆ ಕೇಳ್ತೇನೆ. ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದಂಗೆ, 125 ವರ್ಷಗಳ ಒಂದು ಇತಿಹಾಸ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಓಕೆ. ಈ ದೇಶದ ಮಣ್ಣಲ್ಲಿ ಕಾಂಗ್ರೆಸ್ ಪಕ್ಷದ ರಕ್ತ ಅಡಗಿದೆ. ಈ ದೇಶಕ್ಕೋಸ್ಕರ ಅನೇಕ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡರು ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ಜನ ಇದು ಸಮುದ್ರ ಇದ್ದಂಗೆ, ಕಾರ್ಯಕರ್ತರು ಎಲ್ಲರೂ ಕೂಡ ಪಕ್ಷದ ಬೆಳವಣಿಗೆ ನೋಡ್ತೀವಿ. ಜೊತೆಗೆ ನೀವು ಏನು ಇವತ್ತು ನಾನು ಪ್ರಶ್ನೆ ಮಾಡಿದರೆ, ಇಷ್ಟು ವರ್ಷ ನೀವು ಸನ್ಮಾನ್ಯ ಶ್ರೀಯುತ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರ ಪರವಾಗಿ ಅವ್ರ ಶಿಷ್ಯರಾಗಿ ದುಡಿದಿದ್ದಾರೆ. ಏನು ನಿಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಾವೇನು ಕೇಳಿದರೆ, ನನಗೆ ಈ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಒಬ್ಬ ಸದಸ್ಯನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅದನ್ನು ಸಕ್ರಿಯವಾಗಿ ನನ್ನ ಪರಿಧಿಯಲ್ಲಿ ಏನು ಬರುತ್ತೆ ಅದನ್ನು ಮಾಡುವಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಜೊತೆಗೆ ಚಿಂತಾಮಣಿ ತಾಲೂಕಿನ ಆಹಾರ ಮೇಲುಸ್ತುವಾರಿ ಸಮಿತಿ ಅಂತ ಹೇಳ್ಬಿಟ್ಟು ಫುಡ್ ಕಮಿಟಿ ಅಂತಿದೆ, ಅದರಲ್ಲಿ ಒಂದು ಸ್ಥಾನಮಾನ ಮೆಂಬರ್ ಮಾಡಿದ್ದಾರೆ. ಏನೋ ಸುಧಾಕರಣ್ಣನವರ ನಾವು ಹೆಸರು ಉಳಿಸುವ ಒಂದು ನಿಟ್ಟಿನಲ್ಲಿ ನನಗೆ ಏನು ಜವಾಬ್ದಾರಿ ಕೊಡಲಿ, ನಾನು ಶಿಸ್ತುಬದ್ಧವಾಗಿ ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೋ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ. ಇನ್ನೊಂದು ವಿಷಯ, ಈ ಕಮಿಟಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಮಿಟಿ ಅಂತ ಏನು ಹೇಳಿದರೆ, ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಸುಮಾರು ಗೊಂದಲ ಏರ್ಪಡಿಸ್ತಿದೆ. ಗ್ಯಾರಂಟಿ ಸಮಿತಿ ಸದಸ್ಯರಿಗೆ ಸಂಬಳ ಕೊಡೋದು, ಅಧ್ಯಕ್ಷರಿಗೆ ಇದು ಕೊಡೋದು, ಇದನ್ನು ನೀವು ಯಾವ ರೀತಿ ಡಿಫೈನ್ ಮಾಡ್ಕೊತೀರಾ ಸರ್? ಈಗ ಅಧ್ಯಕ್ಷರು ಇವರೆಲ್ಲರೂ ಕೂಡ ಏನು ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದು ಏನು ಇವತ್ತು ತಾವು ಹೇಳ್ತಾ ಇದ್ದೀರಾ, ವಿರೋಧ ಪಕ್ಷದವರು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಾವು ಹೇಳ್ತಾ ಇದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷ ಆಯಿತು. 76 ವರ್ಷದಿಂದ ಅನೇಕ ಸರ್ಕಾರಗಳು ಈ ರಾಜ್ಯವನ್ನು ಆಳಿದೆ. ಯಾವುದೇ ರಾಜ್ಯಕ್ಕೆ ಬರದೇ ಇರುವಂತಹ ಒಂದು ಆಲೋಚನೆಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಏನು ಬಡವರ ಪರವಾಗಿ ಕೆಲವೊಂದು ಯೋಜನೆಗಳನ್ನು ರೂಪಿಸಬೇಕು, ಬಡವರ ಬದುಕು ಹಸನಾಗಬೇಕು, ಅವರ ಜಾಗೃತಿ ಅಭಿಯಾನ ಮೂಡಿಸಬೇಕು, ಈ ಸಮಾಜದ ಮುಖ್ಯವಾಹಿನಿಗೆ ಬಡವರು ಬರಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಪಂಚ ಗ್ಯಾರಂಟಿ ಯೋಜನೆಗಳು, ಏನು ಅನ್ನಭಾಗ್ಯ, ಮತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವನಿಧಿ, ಶಕ್ತಿ ಯೋಜನೆ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ
ಅಧಿಕಾರ ವಿಕೇಂದ್ರೀಕರಣ ಆಗಿ ಏನು ಪ್ರತಿಯೊಬ್ಬರ ಮನೆಗೂ ಕೂಡ ಸೌಲಭ್ಯ ತಲುಪ್ತಾ ಇದೆ ಅಂದರೆ ಅದು ನಮ್ಮ ಪಕ್ಷಕ್ಕೆ ಮಾತ್ರ ಸಾಧ್ಯ ಇದೆ. ಅಲ್ಲ, ವಿರೋಧ ಪಕ್ಷದವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಮೋದಿಯವರು ಅನೇಕ ಯೋಜನೆಗಳು ತಂದಿದ್ದಾರೆ, ಆದರೆ ಈ ಥರ ಕಮಿಟಿಗಳು ರಚನೆ ಮಾಡಿ ಅವ್ರ ಸಂಬಳ ಕೊಟ್ಕೊಂಡು ಕಾರ್ಯಕರ್ತರಿಗೆ ನಾವು ಇಟ್ಕೊಂಡಿಲ್ಲ. ಒಬ್ಬ ಅಧಿಕಾರಿಗೆ, ಒಬ್ಬ ಶಾಸಕರಿಗೆ ಅಧಿಕಾರ ಕೊಟ್ಟಿದ್ವಿ, ಆದರೆ ನೀವು ಆ ಶಾಸಕರ ಅಧಿಕಾರನೂ ಕಿತ್ಕೊತಾ ಇದ್ದೀರಾ. ಒಬ್ಬ ಅಧಿಕಾರಿ IAS ಓದಿ ಬಂದಿರೋವಂಥ ಅಧಿಕಾರಿ ಅವ್ರಿಗೂ ಅವಮಾನ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಮೊದಲು ನಿಮ್ಮ ಕಚೇರಿಯಿಂದ ಕೊಡಿ, ಕಾಂಗ್ರೆಸ್ ಪಕ್ಷದಿಂದ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಏನು ಹೇಳ್ತೀರಾ ಅಂತ ವಿರೋಧ ಪಕ್ಷದವರಿಗೆ? ಇದಕ್ಕೆ ನನ್ನ ಉತ್ತರ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕಂದರೆ ಅವರು ದೊಡ್ಡವರು ಇದ್ದಾರೆ. ಇಂಥ ಒಂದು ಸೂಕ್ಷ್ಮವಾದ ಒಂದು ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ನೀವು ಅದನ್ನು ನಿರೀಕ್ಷೆ ಮಾಡ್ಬೋದು. ನಾನು ಮಾತಾಡ್ತೀನಿ, ನನ್ನ ಪರಿಧಿಯಲ್ಲಿ ಏನು ಬರುತ್ತೋ ಅದ್ರ ಮಾತ್ರ ನಾನು ಮಾತಾಡ್ಬೋದು. ಸರ್, ಇನ್ನೊಂದು, ನೀವು ಚಿಂತಾಮಣಿಯಲ್ಲಿ ಕೇಳಬಾರ್ದಾಗಿತ್ತು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಚಿಂತಾಮಣಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮಾಜಕ್ಕೆ ನೀವು ಸೇರಿರ್ತೀರಾ, ವಾಲ್ಮೀಕಿ ಸಮಾಜದಲ್ಲಿ ನೀವು ಇಟ್ಟಿರ್ತೀರ. ನಿಮ್ಮ ಕೊಡುಗೆ ವಾಲ್ಮೀಕಿ ಸಮಾಜಕ್ಕೆ ಏನು ಎಂದು ನಾನು ಈ ಸುದ್ದಿವಾಹಿನಿ ಮುಖಾಂತರ ಪ್ರಶ್ನೆ ಮಾಡಿದ್ದೀವಿ ಸರ್. ತಾವು ಭಾಳ ಒಳ್ಳೆ ಪ್ರಶ್ನೆ ಮಾಡಿದರೆ, ನಾನು ಮೊದಲಿಂದಲೂ ಕೂಡ ನಾನು ಯಾವುದೇ ಜವಾಬ್ದಾರಿ ತಗೊಂಡ್ರು ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡೋಣ. ವಾಲ್ಮೀಕಿ ಸಮುದಾಯದ ಪರವಾಗಿ ನಾನು ಸ್ವಯಂ ಘೋಷಿತ ನಾಯಕನಲ್ಲ. ನಾನು ಕರ್ನಾಟಕ ವಾಲ್ಮೀಕಿ ಪ್ರಜಾಸೇನೆ ಎಂಬ ಸಂಘಟನೆ ಕಟ್ಟಿಕೊಂಡು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾನು ಪರ್ಯಟನೆ ಮಾಡಿ ವಾಲ್ಮೀಕಿ ಸಮುದಾಯದಲ್ಲಿ ಮೊಟ್ಟ ಮೊದಲಿಗೆ ಜಾಗೃತಿ ಅಭಿಯಾನ ಮೂಡಿಸುವ ಒಂದು ಕೆಲಸ ನಾನು ಮಾಡಿದೆ. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿಗೆ ಸಂಬಂಧಪಟ್ಟಂತೆ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ನಾನು ಸರಿಸುಮಾರು ಒಂದು 4 ಭವನಗಳನ್ನು ನಾನು ಓಡಾಡಿ ಅಧಿಕಾರಿಗಳ ಮನವೊಲಿಸಿ ನಾನು ತಂದಿದ್ದೀನಿ. ಏನು ಅದಕ್ಕೆ ಮೊದಲು ಚಿಂತಾಮಣಿ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ವಾಲ್ಮೀಕಿ ಭವನ ಇರಲಿಲ್ಲ. ನೋಡಿ, ಈಗ ಸಂತೆಕಲ್ಲಿಗೆ ಒಂದು ಭವನ ಮಂಜೂರು ಮಾಡಿಸ್ಕೊಂಬಂದು ಕೊಟ್ಟಿದ್ದೀನಿ. ಒಟ್ಟು ಎಷ್ಟು ಭವನಗಳು ತಂದಿದ್ದೀವಿ? ಮತ್ತು ಕೆಂದನಹಳ್ಳಿಯಲ್ಲಿ ಒಂದು ಭವನ ಮಂಜೂರು ಮಾಡಿಸ್ಕೊಂಬಂದು ಕೊಟ್ಟಿದ್ದೀನಿ. ಸುನಬುಗುಟದಲ್ಲಿ ಒಂದು ಭವನ, ಮತ್ತು ಕಂಚಿನಾಯಕನಹಳ್ಳಿ ಗ್ರಾಮದಲ್ಲಿ ಒಂದು ಭವನ, ಒಟ್ಟಾರೆ 4 ಭವನಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೀನಿ. ಅಂದರೆ ನನಗೆ ವಾಲ್ಮೀಕಿ ಸಮುದಾಯದ ಮೇಲಿರುವ ಒಂದು ಅಪಾರವಾದ ಒಂದು ಗೌರವ. ನನ್ನ ಅವಧಿಯಲ್ಲಿ ನನ್ನ ಸಾಮರ್ಥ್ಯ, ನನ್ನ ಶಕ್ತಿ ಇರುವವರೆಗೂ ನಾನು ಸಾರ್ವಜನಿಕರಾಗ್ಬೋದು, ನನ್ನ ಜನರಾಗ್ಬೋದು, ನನ್ನನ್ನು ಕೇಳಿದಾಗ ನನ್ನ ಹತ್ರ ಉತ್ತರ ಇರಬೇಕು. ನಾನು ಏನು ಮಾಡಿದ್ದೀನಿ ನನ್ನ ಸಮುದಾಯಕ್ಕೆ ಅಂತೇಳಿ ಉತ್ತರ ಇರಬೇಕು. ಸುಮ್ಮನೆ ಏನೋ ಸಮುದಾಯವನ್ನು ಬಳಸ್ಕೊಳ್ಳುವಂಥದ್ದು ಇದೆಲ್ಲ ಅಲ್ಲ ನಾಯಕತ್ವದ ಗುಣಗಳು. ಅಂದರೆ ಪ್ರತಿಯೊಬ್ಬರೂ ಕೂಡ, ನಾನು ಮುಖಂಡ, ನಾನು ಅಧ್ಯಕ್ಷ, ತಾಲೂಕು ಅಧ್ಯಕ್ಷರಾಗಲಿ, ಜಿಲ್ಲಾಧ್ಯಕ್ಷ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಅವ್ರ ಹತ್ರ ಉತ್ತರ ಇರಬೇಕು. ಜನರಿಗೆ ಏನು ಸರ್ವಿಸು, ಏನು ಸೇವೆ ಮಾಡಿದ್ದಾರೆ ಅವರ ಅವಧಿಯಲ್ಲಿ ಅನ್ನುವಂಥದ್ದಕ್ಕೆ ಅವ್ರ ಹತ್ರ ಒಂದು ಸಾಕ್ಷಿ ಇರಬೇಕಾಗತ್ತೆ. ಹೋರಾಟದ ಮೇಲೆ ಜನಾಂಗಕ್ಕೆ ನಮ್ಮ ಶಕ್ತಿ ಮೀರಿ ದುಡಿದು ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವ ನಿಟ್ಟಿನಲ್ಲೇ ಇದು ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ನಾನು ನಿರಂತರವಾಗಿ ನಾನು ಪ್ರಯತ್ನಗಳನ್ನು ಮುಂದುವರಿಸ್ತಾನೆ ಇದ್ದೀನಿ. ವಾಲ್ಮೀಕಿ ಭವನ, ಚೌರಪ್ಪಲ್ಲಿರುವಂತಹ ವಾಲ್ಮೀಕಿ ಭವನ ಬಹಳಷ್ಟು ವರ್ಷದಿಂದ, ಅಂದರೆ 10 ವರ್ಷದ ಮೊದಲಿಂದಲೂ ಕೂಡ ನೆಲಗುದಿಗೆ ಬಿದ್ದು ಒಂದು ಅಸ್ಥಿಪಂಜರದ ರೀತಿಯಲ್ಲಿತ್ತು. ನಾನು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ, ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಸುಧಾಕರ್ ಅವರನ್ನು ಮನವೊಲಿಸಿ ಇವತ್ತು ಅವರು ಕೂಡ ನಮ್ಮನ್ನು ಪರಿಗಣಿಸಿ, ನಮ್ಮ ಮಾತನ್ನು ಪರಿಗಣಿಸಿ ವಾಲ್ಮೀಕಿ ಭವನಕ್ಕೆ 4 ಕೋಟಿ ಮಂಜೂರು ಮಾಡಿಸಿರುವಂಥದ್ದು ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಸರ್ಕಾರ ಕೂಡ ಅದಕ್ಕೆ ಅನುಮೋದನೆ ಕೊಟ್ಟು ಈಗಾಗಲೇ ಅನುದಾನ ಬಿಡುಗಡೆ ಮಾಡಿದೆ. ಮತ್ತು ಹೆಚ್ಚುವರಿಯಾಗಿ 1 ಎಕರೆಯನ್ನು ಕೂಡ ಅವರು ಮಂಜೂರು ಮಾಡಿಸಿರ್ತಾರೆ. ಅದಕ್ಕೆ ನಾನು ಬಹಳಷ್ಟು ಸರಿ ಅವರಕ್ಕೆ ನಾನು ಚಿರಋಣಿಯಾಗಿರ್ತೀನಿ, ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಚೊಕ್ಕರೆಡ್ಡಿಹಳ್ಳಿ ಹತ್ರ ಈಗ ನೋಡಿ, ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿನಿದೆ, ಅದು ಬಹಳಷ್ಟು ಸಮಸ್ಯೆ ಇತ್ತು. ಏನಂದರೆ ಬಹಳಷ್ಟು ಸರಿ ನಾವು ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು, ಅವ್ರು ನಮಗಿಂತಲೂ ಮೊದಲು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಏನಾದರೂ ಒಂದು ಅವಧಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಅಚಲವಾದ ಒಂದು ಛಲ ಅವರಲ್ಲಿತ್ತು. ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರ ಒಂದು ಛಲ ಇತ್ತು ಅವರಿಗೆ. 6,30,00,000 ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುರುಗುಮಲ ಅದರ ಏಕಲವ್ಯ ಮಾದರಿ ಶಾಲೆ, ಅಂದರೆ ನವೋದಯ ಇದೆಯಲ್ಲ, ಆ ಥರ ಇಂಗ್ಲೀಷ್ ಮೀಡಿಯಂ ಶಾಲೆಗೆ 22 ಕೋಟಿ ಮಂಜೂರು ಮಾಡಿಸಿದ್ದಾರೆ. ಬಹಳಷ್ಟು ಕಾಳಜಿ ವಹಿಸಿ, ಮತ್ತು ಜೊತೆಗೆ ಏನಿವತ್ತು ಬಾಗೇಪಲ್ಲಿ ವೃತ್ತದಲ್ಲಿ ಏನು ಅವತ್ತು ಅಲ್ಲಿ ಚೌಕ ಇದೆ, ಅದಕ್ಕೂ ಕೂಡ 1.5 ಕೋಟಿ ಮಂಜೂರು ಮಾಡಿಸಿದ್ದಾರೆ. ನಾನು ನಿರಂತರವಾಗಿ ನಾನು ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಇದರೆಲ್ಲರನ್ನು ಕೂಡ ಏನು ಕೆಲಸ ಯಾವ ರೀತಿ ಇದೆ, ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ನಾನು ಧ್ವನಿ ಮಾಡ್ತಾ ಇದ್ದೇನೆ. ಅದರ ಬಗ್ಗೆ ಏನಾದರೂ ಒಂದು ಅವಧಿಯಲ್ಲಿ ನನ್ನ ಸಮುದಾಯಕ್ಕೆ ಮಾಡಬೇಕು ಅನ್ನುವಂಥದ್ದು. ಸುಮ್ಮನೆ ಅಂದರೆ ಚುಪ್ಕೆ ನಾಯಕನಾಗಬಾರ್ದು. ಅಲ್ಲ, ಇನ್ನೊಂದು 1.5 ಕೋಟಿ ಬಾಗೇಪಲ್ಲಿ ವಾಲ್ಮೀಕಿ ವೃತ್ತದಕ್ಕೆ ಮಂಜೂರು ಮಾಡಿಸಿದೆ ಅಂದರೆ ಅದು ಯಾವ ಕಾಮಗಾರಿಗೆ, ಏನು ಅಭಿವೃದ್ಧಿ ಪಡಿಸೋದಕ್ಕೆ ಅಂತ ಈಗಾಗಲೇ ಅಭಿವೃದ್ಧಿಯಾಗಿದೆಯಲ್ಲ ಸರ್ಕಲ್, ಅದಕ್ಕೆ ಅದು
ಸರ್ಕಲನ್ನು ಇನ್ನಷ್ಟು ಮೇಲ್ದರ್ಜೆಗೆ ಏರಿಸಿ ಅದು DPR ಅಲ್ಲ ಪ್ಲಾನ್ ಕಾಪಿ ಅದೆಲ್ಲ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಮುಂದಿನ ದಿನಗಳಲ್ಲಿ ಅದರ ಯಾವ ರೀತಿ ಅದರ ರೂಪರೇಷೆ ಇರುತ್ತೆ ಅನ್ನುವಂಥದ್ದು ತಮಗೆ ಉತ್ತರ ಕೊಡ್ಬೋದು ನಮ್ಮಿಂದ ನಿರೀಕ್ಷೆ ಮಾಡ್ಬೋದು. ಚಿಂತಾಮಣಿ ತಾಲೂಕು ಜನರ ಪರವಾಗಿ ನಿಮ್ಮ ಸಮುದಾಯದ ಪರವಾಗಿ ಸಚಿವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಚಿವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಸಮುದಾಯದ ವಿಷಯದಲ್ಲಿ ಹಣ ಇಂಥದ್ದು ಬೇಕು ಅಂತ ಮನವಿ ಮಾಡಿದಾಗ ತಕ್ಷಣ ನಮಗಿಂತ ಹೆಚ್ಚಾಗಿ ಅವರು ನಮ್ಮ ಮಾತನ್ನು ಪರಿಗಣಿಸಿ ಇವತ್ತು ಅತಿ ಹೆಚ್ಚಿನ ಚಿಂತಾಮಣಿ ತಾಲೂಕಲ್ಲಿ ಅತಿ ಹೆಚ್ಚಿನ ಅನುದಾನ ಏನಾದರೂ ನೀಡಿದ್ದಾರೆ ಅಂದರೆ ಅದು ವಾಲ್ಮೀಕಿ ಸಮುದಾಯಕ್ಕೆ ಮಾತ್ರ. ಈಗಾಗಲೇ ಅಂಕಿಅಂಶಗಳು ತಮಗೆ ತಿಳಿಸಿದ್ದೀನಿ. ವಾಲ್ಮೀಕಿ ಭವನಕ್ಕೆ ಚೌರಪಲ್ಲಿ ಹತ್ರ 4 ಕೋಟಿ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ 6,30,00,000 ಮತ್ತು ಏಕಲವ್ಯ ನವೋದಯ ಮಾದರಿಯಲ್ಲಿ ಮುರುಮಲದ ಹತ್ರ ಅದೊಂದು 22 ಕೋಟಿ, ಸರಿ ಸುಮಾರು ಈಗಾಗಲೇ 42ರಿಂದ 45 ಕೋಟಿ ಒಂದೇ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅಂದರೆ ವಾಲ್ಮೀಕಿ ಸಮುದಾಯದ ಬಗ್ಗೆ ಅವ್ರಿಗೆ ಎಷ್ಟೊಂದು ಕಾಳಜಿ ಇರಬೇಕು ಅನ್ನುವಂಥದ್ದು, ಶೋಷಿತ ಸಮುದಾಯಗಳ ಬಗ್ಗೆ ಬಡವರ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅನ್ನುವಂಥದ್ದು ತಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಸರ್, ಇವಾಗ ಏನು ಚಿಂತಾಮಣಿ ತಾಲೂಕಿನಲ್ಲಿ ಬೇರೆ ಥರ ಅಂಬೇಡ್ಕರ್ ವಿಗ್ರಹದ ಬಗ್ಗೆ ಪಾದಯಾತ್ರೆ, ವಿಧಾನಸೌಧ ಪಾದಯಾತ್ರೆ ಮಾಡಲು ಸಿದ್ಧರಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಅಂಥ ಸೂಕ್ಷ್ಮ ವಿಚಾರಗಳನ್ನು ನಾನು ಮಾತಾಡೋದಕ್ಕೆ ನಾನು ನಿರಾಕರಿಸ್ತೀನಿ. ಯಾಕಂದರೆ ಅತ್ಯಂತ ಗಂಭೀರವಾದ ವಿಷಯಗಳಾಗಿರೋದ್ರಿಂದ ನಾನು ಅದರ ಬಗ್ಗೆ ಗಂಭೀರ ಅಲ್ಲ ಸರ್. ನೀವು ಒಬ್ಬ ದಲಿತ ಪರ ಹೋರಾಟಗಾರರು, ಹೌದಾ? ಇವಾಗ ವಿಧಾನಸೌಧಕ್ಕೆ ಮುತ್ತಿಗೆ ಕಾಲ್ನಡಿಗೆ ಹೋಗ್ತಾ ಇದ್ದಾರೆ. ಅದು ಏನು ಇವಾಗ ಅವರು ಮಾಡ್ತಾರೆ ಸರಿನಾ ತಪ್ಪ? ಇವಾಗ ಅಂದರೆ ಸರ್ಕಾರದ ವತಿಯಿಂದ ಯಾಕೆ ತೆರವುಗೊಳಿಸ್ತಾ ಇಲ್ಲ? ಇನ್ನೊಂದು ಏನು ಅಂದರೆ ರಾತ್ರೋರಾತ್ರಿ ಇಟ್ಟಿದ್ದಾರೆ ಎಂದು ಏನು ಈ ಥರ ಪುಕಾರಿಗಳಿಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವ ಕಾರಣದಿಂದ ತೆರವುಗೊಳಿಸ್ತಾ ಇಲ್ಲ? ಏನಾದರೂ ಯಾವ ಉದ್ದೇಶದಿಂದ ಪೊಲೀಸ್ ಇಲಾಖೆ ತೆರವುಗೊಳಿಸ್ತಾ ಇಲ್ಲ ಸರ್ ಅದನ್ನು? ಸರ್, ನಾನು ಈಗ ಇದರ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ತುಂಬ ಗಂಭೀರವಾಗಿ ಈ ವಿಷಯದ ಬಗ್ಗೆ ನಾನು ಹೇಳಿಕೆ ಕೊಡಲಿದ್ದೇನೆ. ಯಾಕಂದರೆ ಸನ್ಮಾನ್ಯ ಶ್ರೀಯುತ ಈ ರಾಜ್ಯದ ಉನ್ನತ ಶಿಕ್ಷಕರಾದ ಸುಧಾಕರ್ ಅವರು ದಲಿತರ ಬಗ್ಗೆ ಅವ್ರಿಗೆ ಎಷ್ಟೊಂದು ಕಾಳಜಿ ಇದೆ ಅಂದರೆ ಅಂಬೇಡ್ಕರ್ ಭವನಕ್ಕೆ 9 ಕೋಟಿ ಬಿಡುಗಡೆ ಮಾಡಿಸಿರುವಂಥದ್ದು, ಜೊತೆಗೆ ಅಲ್ಲಿ ಕಂಚಿನ ವಿಗ್ರಹ, ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಕಂಚಿನ ವಿಗ್ರಹ ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿರುವಂಥದ್ದು ಒಂದೇ ಆಗಲ್ಲ. DPR ರಚನೆ ಮಾಡಿ ಅನುದಾನ ಬಿಡುಗಡೆ ಮಾಡಿಸಿ ಅವರಿಗೆ ಎಷ್ಟೊಂದು ಕಾಳಜಿ ಇದೆ ದಲಿತರ ಪರವಾಗಿ ಅನ್ನುವಂಥದ್ದು ಇದರಲ್ಲಿ ಸಾಬೀತಾಗುತ್ತಲ್ಲ ಸರ್. 9 ಕೋಟಿ ಮಂಜೂರು ಮಾಡಿಸ್ಬೇಕಾದ್ರೆ ಎಷ್ಟೊಂದು ಕಾಳಜಿ ಇರಬೇಕು ಅವರಿಗೆ, ದಲಿತರನ್ನು ಎಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಬೇಕು, ಎಷ್ಟೊಂದು ಪ್ರೀತಿಯಿಂದ ಗೌರವದಿಂದ ನಮ್ಮೊಂದು ಕಾಣಿರಬೇಕು. ಕಂಚಿನ ವಿಗ್ರಹ, ಆಲ್ರೆಡಿ ಕಂಚಿನ ವಿಗ್ರಹ ಮಾಡೋದು ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ, ಅನುದಾನ ಬಿಡುಗಡೆ ಆಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಗೊಂದಲಗಳನ್ನು ತಾಲೂಕಲ್ಲಿ ಸೃಷ್ಟಿ ಮಾಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥದ್ದು ನನ್ನ ಒಂದು ಹೇಳಿಕೆ. ಯಾಕಂದರೆ ಇವತ್ತು ತಾಲೂಕು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ಸೃಷ್ಟಿ ಮಾಡುವಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ನನ್ನ ಒಂದು ಹೇಳಿಕೆ. ಯಾಕಂದರೆ ಸಚಿವರು ಪಾಪ ಹಗಲಿರುಳು ಶ್ರಮಿಸಿ ದಲಿತರ ಪರವಾಗಿ ಅಲ್ಲಿ ಭವನ ಏನು ಬೇಗ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಆಗಿದೆ. ಈಗಾಗಲೇ ಎಲ್ಲ ದಲಿತ ಮುಖಂಡರನ್ನು ಕರೆಸಿ ಒಂದು ಸಭೆ ಮಾಡಿದ್ದಾರೆ. ಏನು 1500 ಚೇರುಗಳಿಗೆ ವಿನ್ಯಾಸ ಮಾಡಿಸಿ ಮೇಲ್ದರ್ಜೆಯಲ್ಲಿ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಭವನ ನನ್ನ ತಾಲೂಕಲ್ಲಿ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಅಪೇಕ್ಷೆಯಿಂದ ಮಾಡಿದ್ದಾರೆ. ಇಂಥ ಒಂದು ಸಚಿವರನ್ನು ನಾವು ಗುಣಗಾನ ಮಾಡೋದರ ಬದಲು ಅವರಿಗೆ ಪ್ರೋತ್ಸಾಹ, ಅವರ ಶಕ್ತಿ ಬಲಪಡಿಸೋ ಬದಲು ಗೊಂದಲದ ಹೇಳಿಕೆಗಳು, ಗೊಂದಲಗಳನ್ನು ಸಮಸ್ಯೆ ಸೃಷ್ಟಿ ಮಾಡುವಂಥದ್ದು ತಾಲೂಕಲ್ಲಿ ಇದೆಲ್ಲ ಸರಿ ಇಲ್ಲ ಅನ್ನುವಂಥದ್ದು ನನ್ನ ಒಂದು. ಇವಾಗ ಅಂಬೇಡ್ಕರ್ ವಿಷಯದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಾಳೆ, ಅದ್ರ ಬಗ್ಗೆ ನಿಮ್ಗೆ ಅದಕ್ಕೆ ಬೆಂಬಲ ಇದೆಯಾ ಇಲ್ವಾ? ನೇರವಾದ ಪ್ರಶ್ನೆ ಇದು ಸರ್. ಇನ್ನೊಂದು, ಅಂಬೇಡ್ಕರ್ ಒಬ್ಬರಿಗೆ ಸೀಮಿತ ಅಲ್ಲ. ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಅಂಬೇಡ್ಕರ್ ನಮಗೆ ಮಾತ್ರ ಸೀಮಿತ ಅಂತಲ್ಲ. ನಾವು ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಓದಿರುವಂಥದ್ದೇ. ಅಂಬೇಡ್ಕರ್ ಏನು ಸಂವಿಧಾನ ಬರೆದಿದ್ದಾರೆ, ಸಂವಿಧಾನದಲ್ಲಿ ಸಮಾನತೆ ರೀತಿಯಲ್ಲಿ ಲಿಬರ್ಟಿ, ಈಕ್ವಾಲಿಟಿ ಅನ್ನೋದು ಇದ್ದೇ ಇದೆ. ಸ್ವಾತಂತ್ರ್ಯ, ಸಮಾನತೆ ಎಲ್ಲರಿಗೂ ಇದ್ದೇ ಇದೆ. ಅಂಬೇಡ್ಕರ್ ಆಶಯಗಳು, ಅವರ ಒಂದು ಸಿದ್ಧಾಂತಗಳನ್ನು ಉಳಿಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಹೋಗುವಂಥದ್ದಕ್ಕೆ ಅದರ ನನ್ನ ಒಂದು ಸಹಮತನೂ ಇಲ್ಲ. ಏನೋ ಒಳ್ಳೆಯ ರೀತಿಯಲ್ಲಿ ಏನು ಇವತ್ತು ಶಾಸಕರು ಒಳ್ಳೆ ರೀತಿಯಲ್ಲಿ ಸಚಿವರು ಕೆಲಸ ಮಾಡಿದ್ದಾರೆ, ಅದನ್ನು ಪ್ರೋತ್ಸಾಹಿಸಿದ್ರೆ ನಮ್ಮ ಬೆಂಬಲ ಆಗುತ್ತೆ. ಉಳಿದಂತೆ ಬೇರೆ ರೀತಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಯಂ ಘೋಷಿತ ನಾಯಕರಾಗಿ ಬೆಳೆಯುವಂಥದ್ದು ಏನೋ ಸಮಾಜದಲ್ಲಿ ಬೇರೆ ರೀತಿಯಲ್ಲಿ ಅಶಾಂತಿ ಉಂಟು ಮಾಡುವುದಕ್ಕೆ ನನ್ನ ಬೆಂಬಲ ಇರೋದಿಲ್ಲ.